ಒಂದು ನನ್ನ ಬರ್ಡೇ, ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ನಮ್ಮ ಅಮ್ಮನ ಬರ್ಡೇ. ಹ್ಯಾಪಿ ಬರ್ಡೇ ಟು ನಾನು ಅಪ್ಪ ಅಷ್ಟೇ ತಿನ್ನೋದು ಇವತ್ತು. ಹೆಂಗಿತ್ತು? 1 ಗಂಟೆ ಹಂಗಿತ್ತು. ಸೊ ಗೈಸ್ ಇವತ್ತು ಈ ಡ್ರೆಸ್ ಹಾಕಿ ಟ್ರೈ ಮಾಡಿದೆ, ಬಟ್ ಬರ್ಡೇಗೆ ಇದು ಬೇಡ, ಬೇರೆದು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಚೇಂಜ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತಂದರೆ, ಒಂದು ನನ್ನ ಬರ್ಡೇ, ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಅಮ್ಮನ ಬರ್ಡೇ. ಸೊ ಹಾಗಾಗಿ ಇವಾಗ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತಲೇ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಸೊ ಅದಕ್ಕೆ ಹೊರಡೋಣ. ಅದಕ್ಕಿಂತ ಮುಂಚೆ ಒಂದು ಆಲ್ರೆಡಿ ಮನೇಲಿ ಕೇಕ್ ಇದೆ, ಸೊ ಅದನ್ನು ಫಸ್ಟ್ ಕಟ್ ಮಾಡಿ ಆಮೇಲೆ ಹೊರಗಡೆ ಹೋಗೋಣ. ಸೊ ಗೈಸ್ ಈ ಕೇಕ್ ರಾತ್ರಿನೇ ಬಂತು, ಇವಾಗ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡೋಣ. ಬರೀ ಇಬ್ರು ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಧನು ಅಮ್ಮ. ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ತುರುಕ್ಬಿಡ್ತಾನೆ. ಇಲ್ಲ ತಿನ್ನಂಗೆ. ಮನೆ ಕೈ ಚಾಕುನೇ ಕೈ ಬರುತ್ತೆ. ಬರ್ಬಜ್ಜಿ ಚೆನ್ನಾಗಿತ್ತಲ್ಲ ಕೇಕು? ಅಪ್ಪ ಅವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬರ್ಬಜ್ಜಿ ಬರ್ರಿ ತಿನ್ಬರ್ರಿ. ಅಪ್ಪ ಬೆಳ್ಳ ಬೆಡ್ಕ ಇಲ್ಲ ಚಿಕ್ಕದು ನೋಡಿ, ಚಿಕ್ಕದು. ಹ್ಯಾಪಿ ಬರ್ಡೇ. ಕೇಕ್ ಕೂಡ ಅನಾರ್ಕಲಿ ಇದ್ದಂಗಿದೆ ಕೇಕು. ಚೆನ್ನಾಗಿದೆ ಕೇಕ್. ಒಳ್ಳೆ ಟೇಸ್ಟ್ ಇದಲ್ಲ. ಫೈನಲಿ ನಾವು ಕೇಕ್ ತಿಂದಾಯ್ತು. ಆ್ಯಂಡ್ ಹೆಂಗಿತ್ತಮ್ಮ ಕೇಕ್? ಚೆನ್ನಾಯ್ತಾ? ನಮ್ಮ ಪೋಕುನ ಇವತ್ತು ಮನೇಲೆ ಬಿಟ್ಟು ಹೋಗೋದು, ಸೊ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಹೋಗೋ ಜಾಗದಲ್ಲಿ ಅವಳಿಗೆ ಅಲೋ ಇಲ್ಲ. ಹೋಗೋದು ಬರ್ಡೇನ ಇವತ್ತು. ಹ್ಞೂ ನಮ್ಮ ಮನೆಗೆ ಬಂದಿದ್ದಿನ. ಸೊ ಗೈಸ್ ಪೋಕುನು ಇವತ್ತು ನಮ್ಮ ಮನೆಗೆ ಬಂದಿದ್ದು. ಪೋಕುಗೆ ಬಂದ್ಬಿಟ್ಟು ತಿನ್ಸೋಣ, ಇವಳು ತಿನ್ಸೋಣ. ಸೊ ಗೈಸ್ ನಮ್ಮ ಮನೇಲಿ ಯಾರು ತಿನ್ನಲಿಲ್ಲ ಅಂದ್ರೂ ನಮ್ಮ ಪೋಕು ತಿನ್ನೋ ತನಕ ಯಾರಿಗೂ ನೆಮ್ಮದಿ ಇರಲ್ಲ. ಸೊ ಹಾಗಾಗಿ ಅವಳಿಗೆ ತಿನ್ನಿಸ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಕುಣಿದಾಡ್ತಿದ್ದಾಳೆ. ಪೋಕು ಎಲ್ಲಾಗಿದೆ ನೀನು? ತಿನ್ಸ್ರಿ. ಅಷ್ಟೇ ಗೈಸ್, ಹೊರಡೋದೆ. ಲೆಟ್ಸ್ ಗೋ. ಸೊ ಗೈಸ್ ಲಾಸ್ಟ್ ವಿಡಿಯೋಲಿ ನಾನು ನಮ್ಮ ಮನೆಯದು ಹುಡುಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಸೊ ಫೈನಲಿ ಒಂದು ಮನೆ ಸಿಕ್ಕಿದೆ ಮಲ್ಲೇಶ್ವರಮಲ್ಲಿ. ನೀವು ಪಾಪ ತುಂಬ ಜನ ನನಗೆಲ್ಲ ಮೆಸೇಜ್ ಹಾಕಿದ್ರಿ ಅಲ್ಲಿದೆ ಇಲ್ಲಿದೆ ನೋಡಿ ಅಂತ, ಬಟ್ ಅದು ಎಲ್ಲ ದೂರನೇ ಹೇಳ್ಬಿಟ್ಟಿದ್ದೀರಾ ನೀವು. ಸೊ ನಮಗೆ ಸ್ವಲ್ಪ ಮಲ್ಲೇಶ್ವರಮಿಗೆ ಹತ್ರ ಬೇಕಾಗಿರೋ ಅಂಥದ್ದೇ ಬೇಕಿತ್ತು. ಸ್ವಲ್ಪ ಜಾಸ್ತಿ ಇದೆ ಬಡ್ಜೆಟ್ಟು, ಆ್ಯಂಡ್ ಮನೆಯೂ ಸ್ವಲ್ಪ ಹಳೆದಿದೆ. ಬಟ್ ಇಟ್ಸ್ ಓಕೆ, ಸ್ವಲ್ಪ ನಾವು ರಿನೋವೇಟ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಸೊ ಹಾಗಾಗಿ ಒಂದು ಮನೆ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ನಾನು ಅತಿ ಶೀಘ್ರದಲ್ಲಿ ವಿಡಿಯೋ ಶೇರ್ ಮಾಡ್ತೀನಿ. ಸೊ ಅದು ಸ್ವಲ್ಪ ಫೈನಲ್ ಎಲ್ಲ ಆಗಲಿ, ಇವತ್ತು ಅದ್ರ ಬಗ್ಗೆ ಮಾತಾಡಬೇಕು. ಅಲ್ಲಿಗೆ ನನಗೂ ಸ್ವಲ್ಪ ಮನೆಯವ್ರಿಗೂ ಎಲ್ಲ ಸ್ವಲ್ಪ ಟೆನ್ಷನ್ ಮುಗ್ದೋಗ್ಬಿಡುತ್ತೆ. ಮನೆ ಶಿಫ್ಟಿಂಗ್ದೆಲ್ಲ ಸ್ವಲ್ಪ ಡಿಸೈಡ್ ಆಗಿಬಿಟ್ರೆ ನೋಡೋಣ ಹೆಂಗೆ ಏನು ಅಂತೆಲ್ಲ ಡಿಸೈಡ್ ಮಾಡಿ ಎಷ್ಟಾಯಿತು ಏನು ಎಲ್ಲದು ಟೋಟಲ್ ಇನ್ಫಾರ್ಮೇಷನ್ ಒಂದು ಬೇರೆ ವೀಡಿಯೋಲೇ ಶೇರ್ ಮಾಡ್ತೀನಿ. ಸೊ ಗೈಸ್ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ನನಗೆ ತುಂಬ ಯಾರು ಮೇಲೆಲ್ಲ ಹಾಕಿ, ನಮ್ಮ ಅತ್ತಿಗೆಗೆಲ್ಲ ಮೇಲ್ ಹಾಕಿ ಇಲ್ಲಿದೆ ನೋಡಿ ಮನೆ ಅಂತೆಲ್ಲ ಹೇಳ್ಬಿಟ್ಟು ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಎಲ್ಲ ರೀಚ್ ಆದ್ವಿ. ಏನಾಯ್ತಪ್ಪ ಅಂತಂದರೆ ನಾನು ಸೀಟ್ ಬೆಲ್ಟ್ ಹಾಕೊಂಡು ಎದಳಕ್ಕೆ ಹೋಗ್ತಾ ಇದ್ದೀನಿ, ಎದಳಕ್ಕೆ ಆಗ್ತಿಲ್ಲ, ಇದನ್ನಪ್ಪ ಎದಳಕ್ಕೆ ಆಗ್ತಿಲ್ಲ ಅಂತಿದ್ದೀನಿ. ಆಮೇಲೆ ರಿಯಲೈಸ್ ಆಯಿತು, ನಾನು ತೋರಿಸ್ತೀನಿ. ಗೊತ್ತಿಲ್ಲ, ಫಸ್ಟ್ ಫ್ಲೋರ್ ಅನ್ಸುತ್ತೆ, ಫಸ್ಟ್ ಫ್ಲೋರಲ್ಲಿ ಇದ್ದಂಗೆ ಇತ್ತು. ಇಲ್ಲಿ ಲಿಫ್ಟ್ ಇತ್ತು ಹಿಂದೆಗಡೆ. ಸೊ ಇವಾಗ ಹೋಗಬೇಕು. ಸೊ ಇಲ್ಲೇ ಇರೋದು, ಒಳಗಡೆ ಹೋಗಬೇಕು. ನಾಗವಾರದಲ್ಲಿರೋ ಬ್ರಾಂಚಿಗೆ ಬಂದಿದ್ದೀವಿ ನಾವು. ಸೊ ಲೆಟ್ಸ್ ಗೋ. ಗೈಸ್ ನಾವು ಇಷ್ಟೋ ತನಕ ಕೂತ್ಕೊಂಡು ಫೋಟೋಸ್ ಎಲ್ಲ ಶೇರ್ ಮಾಡಿದ್ವಿ ನಾವು ಅಲ್ಲಿ ಸ್ಕ್ರೀನ್ ಮೇಲೆ ಪ್ಲೇ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಇವಾಗ ಇಲ್ಲಿ ಸ್ಮೋಕ್ ಎಲ್ಲ ಹಾಕ್ತಾರೆ ಇಲ್ಲಿ ಕೆಳಗಡೆ. ಸೊ ಅದು ಹಾಕಿದ್ಮೇಲೆ ನಾವು ಹೋಗಿ ನಮ್ಮ ಅಮ್ಮನ ಕರ್ಕೊಂಬರ್ಬೇಕು, ವೀಡಿಯೋ ಸ್ಟಾರ್ಟ್ ಮಾಡಬೇಕು. ಸೊ ಅಣ್ಣ ಅದಕ್ಕೇನು ಇಲ್ಲೇ ಕೂತ್ಕೊಂಡಿದ್ದಾರೆ. ಅಪ್ಪನ ಮಾತ್ರ ಹೊರಗಡೆ ಕಳಿಸ್ತೆ, ಅಮ್ಮ ಒಬ್ಬರೇ ಇದ್ದಾರೆ ಹೋಗ್ರಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್ ಇಲ್ಲಿ ನೋಡಿ ಫ್ರಂಟ್ ಫೇಸ್ ಎಲ್ಲ ಮಾಡಿದ್ದಾರೆ, ವಿತೌಟ್ ಫೇಸ್ ಮಾಡಿದ್ದಾರೆ.
ಇಲ್ಲಿ ನೋಡಿ, बेटे को हाथ लगाने से पहले बाप से बात करो, बाप से बात करें. ಬನ್ನಿ, ಕಾಣಿಸ್ತಿದೆಯಾ? ನನ್ನ ಮುಂದೆ ಕಾಣಿಸ್ತೈತೆ. ಕಾಣಿಸ್ತಿಲ್ಲ ಅಂದ್ರೆ ಬಟ್ಟೆ ಬೇರೆ ಕಟ್ಟಾಕೋದು. ಸೊ ಗೈಸ್ ಇವಾಗ ಇಲ್ಲೇ ಫುಡ್ಡೆಲ್ಲ ಆರ್ಡರ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಹಾರರ್ ಮೂವಿ ಕೂಡ ನೋಡ್ತಾ ಇದ್ದೀವಿ ಎಲ್ಲರೂ ಕೂತ್ಕೊಂಡು. ಸೊ ಊಟ ಆದಮೇಲೆ ಇನ್ನು ಹೊರಡ್ತೀವಿ. ಸೊ ಗೈಸ್ ಫೈನಲಿ ಇವಾಗ ಫುಡ್ ಕೂಡ ಬಂತು. ಇದೆಲ್ಲ ಸ್ಟಾರ್ಟರ್ಸ್ ಆರ್ಡರ್ ಮಾಡಿರೋದು. ಗೈಸ್ ಇನ್ನೂ ಬರೀ ಸ್ಟಾರ್ಟರ್ಸು ಮತ್ತು ಪಾಸ್ತಾ ಎಲ್ಲ ತರಿಸಿರೋದು. ಆ್ಯಕ್ಚುಲಿ ಸಕ್ಕತ್ತಾಗಿದೆ, ತುಂಬ ಟೇಸ್ಟು, ನನಗೆ ಇಷ್ಟ ಆಯಿತು ಇಲ್ಲಿದು. ಸಕ್ಕತ್ತಾಗಿದೆ, ಚೆನ್ನಾಗಿದೆಲ್ಲಮ್ಮ. ಸೊ ಗೈಸ್ ಫೈನಲಿ ಇವಾಗ ಸೆಲೆಬ್ರೇಷನ್ ಎಲ್ಲ ಆಯಿತು. ಈಗ ಮನೆಗೆ ಹೋಗೋದಾ ಅಥವಾ ಶಾಪಿಗೆ ಹೋಗೋದಾ ಅಂತ ಯೋಚನೆ ಮಾಡ್ತಾರೆ. ಬಿಕಾಸ್ ಶಾಪಿಗೆ ಕೆಲವು ಐಟಮ್ಸ್ ಎಲ್ಲ ಬೇಕಿದ್ದು ನೆನ್ನೆ ತೊಗೊಂಡಿದ್ವಿ. ಸೊ ಅದನ್ನು ಕೂಡ ಶಾಪಲ್ಲಿ ಡಂಪ್ ಮಾಡಿ ಬರಬೇಕು. ಆ್ಯಂಡ್ ಸೊ ನೆನ್ನೆ ಕೂಡ ಅಮ್ಮ ಶಾಪಿಗೆ ಹೋಗಲಿಲ್ಲ. ಸೊ ಏನೇನಾಗಿದೆ ಏನೇನಿಲ್ಲ ಅಂತ ಅದನ್ನು ನೋಡಬೇಕು. ಆ್ಯಂಡ್ ಇನ್ನೊಂದು ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಮ್ಮ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತಿದ್ದಾರೆ. ಅವ್ರು ಸ್ಯಾರಿ ಹಾಕಿದಾರಲ್ಲ, ಅವ್ರಿಗೆ ಕಂಫರ್ಟೇಬಲ್ ಆಗಿರಲ್ಲ ಹೊರಗಡೆ ಎಲ್ಲ. ಸೊ ಹಾಗಾಗಿ ನೋಡೋಣ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಹೆಂಗೆ ಪ್ಲ್ಯಾನ್ ಮಾಡೋದು ಅಂತ ಹೇಳ್ಬಿಟ್ಟು ಲೆಟ್ಸ್ ಸಿ. ಸೊ ಗೈಸ್ ಫೈನಲಿ ನಾವು ಇವಾಗ ನಮ್ಮ ಮನೆಗೆ ಬಂದ್ವಿ. ಆ್ಯಂಡ್ ಅಮ್ಮ ಇವಾಗೇನೋ ಬಟ್ಟೆ ಚೇಂಜ್ ಮಾಡ್ಕೋಬೇಕಂತೆ. ಆ್ಯಂಡ್ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಇದೀವಿ ಎಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಣ್ಣ ಕೂಡ ಬರೀ ಹಾಫ್ ಡೇಗೆ ಅಷ್ಟೇ ಟೈಮ್ ತೊಗೊಂಡಿದ್ದಾನೆ. ನಾನು ಫುಲ್ ಡೇ ಫ್ರೀ ಇದೆ ಅಂದ್ಕೊಂಡೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ನೋಡ್ಬೇಕು ಇವಾಗ. ಸೊ ಗೈಸ್ ಇವಾಗ ಫೈನಲಿ ತುಂಬ ಡಿಸೈಡ್ ಮಾಡಿದ್ಮೇಲೆ ನಮ್ಮ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ನಿನ್ನೆ ಅಮ್ಮ ಬಂದಿಲ್ಲದಲ್ಲ ಇದರಿಂದ ಲೈಕ್ ಸ್ವಲ್ಪ ಎಲ್ಲ ನೋಡಬೇಕಿತ್ತು, ಅದನ್ನು ನೋಡೋಕೆ ಬಂದಿದ್ದಾರೆ. ಹಂಗೆ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಇಡಬೇಕಿತ್ತು ಅಂತ ಹೇಳಿದಲ್ಲ. ಆ್ಯಂಡ್ ಫೈನಲಿ ನಮ್ಮ ಅಣ್ಣಂಗೆ ಇವತ್ತು ಆ್ಯಕ್ಚುಲಿ ರಜಾ ಇದೆ. ಅವ್ನು ಕೇಳ್ಕೊಂಡೇ ಇಲ್ಲ ರಜಾ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಆ ಕನ್ಫ್ಯೂಷನಲ್ಲಿ ನಾನು ಆಟೋ ಬುಕ್ ಮಾಡಿ ಆಟೋ ಕ್ಯಾನ್ಸಲ್ ಮಾಡಿ ಮತ್ತೆ ಅವನು ಹೋಗಿ ರೆಡಿಯಾಗಿ ಬಂದಿದ್ದು. ಸೊ ಹಾಗಾಗಿ ಟೈಮ್ ತೊಗೊಂತು. ಆ್ಯಂಡ್ ನಮ್ಮ ಅಪ್ಪಂಗೆ ಕೇಳಿದೆ ಎಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು. ನಮ್ಮಪ್ಪ ಎರಡು ಕಡೆನೂ ಹೋಗೋಣ ಅಂತ ಹೇಳಿದ್ರು. ಲೂಲು ಮಾಲಲ್ಲಿ ಗೇಮ್ಸು ಮತ್ತು ಸ್ನೋ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಟೈಮ್ ಆಗುತ್ತಾ ಇಲ್ವಾ ನೋಡೋಣ. ಬಿಕಾಸ್ 8 o'clock ಒಳಗೆ ನಾವು ಸ್ನೋ ವರ್ಡಿಗೆ ಹೋಗಬೇಕು. ಸೊ ಲೆಟ್ಸ್ ಸಿ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಆದರೆ ಬೇಗ ಹೋಗೋಣ. ಇಸ್ ಫೈನಲಿ ಶಾಪಲ್ಲಿ ಇದ್ದಿದ್ದು ಕೆಲಸ ಎಲ್ಲ ಮುಗಿಸಾಯಿತು. ಇವಾಗ ಫಸ್ಟ್ ಎಲ್ಲಿಗೆ ಹೋಗೋಣ? ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಅಲ್ಲಿ ಲೂಲು ಮಾಲ್ಗೆ ಹೋಗೋಣ, ಸ್ನೋ ವರ್ಡಿಗೆ ಹೋಗೋಣ? ಫಸ್ಟು ಸ್ನೋಗೆ ಹೋಗ್ಬೇಕು ಫಸ್ಟು, ಆಮೇಲೆ ಲೂಲು. ನನಗೆ ಗೊತ್ತಿಲ್ಲ ಅಂತ. ಫಸ್ಟ್ ಸ್ನೋಗೆ ಹೋಗ್ಬೇಕು, ಫಸ್ಟ್ ಸ್ನೋಗ ಆಮೇಲೆ ಲೂಲಿಗೆ ಹೋಗ್ಬೇಕು. ಸೊ ಗೈಸ್ ಫಸ್ಟು ಸ್ನೋ ವರ್ಡಿಗೆ ಹೋಗ್ಬೇಕಂತ. ಚಳಿ ಆಗುತ್ತಲ್ಲ, ಆಮೇಲೆ ಚಳಿ ಆಗುತ್ತಂತೆ ಸಂಜೆ ಮೇಲೆ, ಅದಕ್ಕೆ ಇವಾಗಲೇ ಹೋಗ್ಬೇಕಂತೆ. ಸೊ ಗೈಸ್ ಫೈನಲಿ ಲೂಲು ಒಳಗಡೆ ಬಂದ್ವಿ. ಇದು ಆ್ಯಕ್ಚುಲಿ ಮಂತ್ರಿ ಮಾಲಿಂದ ಸ್ವಲ್ಪ ಹತ್ರ ಇದೆ. ನಾನು ಕನ್ಫ್ಯೂಸ್ಡ್ ಆದೆ, ಇಲ್ಲೆಲ್ಲಿದೆ ಕರೆಕ್ಟ್ ಜಾಗಕ್ಕೆ ಬರ್ತಾ ಇದೀವೋ ಇಲ್ವೋ ಅಂತ ಹೇಳ್ಬಿಟ್ಟು. ಇನ್ನು ಒಳಗಡೆ ಹೋಗಿ ನೋಡಿದ್ಮೇಲೆ ಗೊತ್ತಾಗೋದು ಇಷ್ಟು ಹತ್ರ ಇದೆ ಏನು ಅಂತ ಹೇಳ್ಬಿಟ್ಟು. ನಾನು ಅಪ್ಪ ಕರೆಕ್ಟಾಗಿ ತಿಂದಿರಲಿಲ್ಲ, ಊಟ ಮಾಡಿರಲಿಲ್ಲ ಕರೆಕ್ಟಾಗಿ. ಅಲ್ಲಿ ಸ್ವಲ್ಪನೇ ತಿಂದಿದ್ದು. ಸೊ ಆಗ ಹಸಿವಾಗ್ತಿದೆ. ಹಾಗಾಗಿ ಸ್ವಲ್ಪ ಫಸ್ಟು ಗೇಮ್ ಮಾಡೋಕ್ಕಿಂತ ಮುಂಚೆ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವ್ರು 3 ಜನನೂ ಏನೂ ತೊಗೊಳ್ಳಲ್ಲ ಅಂತಂದರು. ಸೊ ಹಾಗಾಗಿ ಬರೀ ನಾನು ಅಪ್ಪ ಅಷ್ಟೇ ತಿನ್ನೋದು ಇವತ್ತು. ಅವ್ರಿಗೆ ಊಟ ಇಲ್ಲ ಇವತ್ತು. ಭರ್ಜರಿಯಾಗಲ್ಲೇ ತಿಂದು ಹೊಟ್ಟೆ ದಪ್ಪ ಐತೆ. ಇವತ್ತು ಸಣ್ಣ ಆಗ ನಾನು ದಪ್ಪ ಆಗೋದು. ಸ್ನೋ ವರ್ಲ್ಡ್ ತುಂಬ ದೂರ ಇದೆ ಅಂತ ನಾವು ಲೂಲು ಮಾಲ್ಗೆ ಬಂದು ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಇವಾಗ ನಮ್ಮ ಅದಕ್ಕೆ ನನಗೆ ಝೂಮ್ ಆಗ್ತಾರೆ ನೋಡಿ ತಿನ್ನಬೇಕಾದ್ರೆ. ಹೊಟ್ಟೆ ತುಂಬ ನಾನು ಪಲಾವು, ನಮ್ಮಪ್ಪ ದೋಸೆ ತಿಂದಾಯಿತು. ಸೊ ಇವಾಗ ಒಳಗಡೆ ಈ ಗೇಮಿಂಗ್ ಏರಿಯಾಗೆ ಬಂದು ನೋಡಬೇಕು. ಇಲ್ಲಿ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ. ಸೊ ನಾನು 3500 ರೂಪಾಯಿ ಪ್ಲ್ಯಾನ್ ತೊಗೊಂಡಿದ್ದೀನಿ. ಸೊ ದಟ್ ಎಲ್ರಿಗೂ ಆಗಲಿ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಜಾಸ್ತಿ ಅಂತೂ ನಾವು ಆಟಾಡಲ್ಲ. ಸೊ ಲೆಟ್ಸ್ ಸಿ. ಇಲ್ಲಿ ಕಾರ್ಡು ಸಿಕ್ಕಿದೆ ಆ್ಯಂಡ್ ವೋಚರು ಸಿಕ್ಕಿದೆ. ಈಗ ಒಳಗೆ ಹೋಗಿ ಆಡೋದಷ್ಟೇ ಪೆಂಡಿಂಗ್ ಇದೆ. ಈ ಥರ ಗೇಮ್ಸ್ ಎಲ್ಲ ಇದೆ ನೋಡಿ. ಇದೆಲ್ಲ ಚಿಕ್ಕ ಮಕ್ಕಳು ಗೇಮ್ಸ್ ಆ್ಯಕ್ಚುಲಿ. ಸೊ ದೊಡ್ಡವ್ರ ಗೇಮ್ಸ್ ಆ ಸೈಡ್ ಇದೆ. ಅಂದರೆ
ಅಲ್ಲೊಂದು ಟರ್ನ್ ಆಗ್ತಿದೆ ನೋಡಿ, ಅಲ್ಲಿ ಟರ್ನ್ ಆಗ್ತಿದೆಲ್ಲ. ಸೊ ಆ ಗೇಮ್ ಏನಿದೆ, ಇಟ್ಸ್ ಅ ಕ್ರೇಜಿ ಗೇಮ್. ಸೊ ಲೆಟ್ಸ್ ಗೋ ಅಂಡ್ ಪ್ಲೇ ನಾವು. ಇವಾಗ ಈ ಇದ್ರಲ್ಲಿ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಣ್ಣ ಇದು ಚಿಕ್ಕವ್ರು ಆಟ ಆಡೋದು ಬೇಡ ಅಂತ ಹೇಳ್ತಾ ಇದ್ದ. ಏನಿಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ, ಬಾ ಬಾ. ನನ್ನ ಆಡಿಯನ್ಸಿಗೆ ಹೇಳ್ತೀನಿ ನೋಡಿ, ನಿನ್ನ ಪುಕ್ಲ ಅಂತ. ಬಾ ಬಾ. ಸೊ ಅವನಿಗೆ ಸ್ವಲ್ಪ ತಲೆನೋವಿದೆ ಅಂತೆ, ಸೊ ಬೇಡ ಇನ್ನೂ ತಲೆನೋವು ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಬಟ್ ಇಟ್ಸ್ ಓಕೆ, ವಿಲ್ ಪ್ಲೇ. ಸೊ ಇದೇನಾಗುತ್ತೆ ಅಂದರೆ ಇದು ಇವಾಗ ಮೇಲ್ಗಡೆ ಹೋಗಿ ಅದು ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗುತ್ತೆ. ಇವಾಗ ಈ ಗೇಮ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇದು ಡೆಡ್ ಡ್ರಾಪ್ ಅಂತನೋ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮೇಲಿನ ಬಿದ್ದರೆ ಹೆಂಗೆ ಫೀಲ್ ಆಗುತ್ತೆ ಹಂಗೆ ಫೀಲ್ ಆಗುತ್ತೆ. ಸೊ ಅಣ್ಣ ಬರಲ್ಲ ಅಂತ ಇವಾಗ ಅವನೇ ವಿಡಿಯೋಗ್ರಾಫರ್ ಇವತ್ತು. ನಮ್ಮೆಲ್ಲರಿಗೂ ಒಂದೊಂದು ಸೀಟ್ ಬಿಡಿಸ್ಬಿಟ್ಟು ಕೂರಿಸಿದ್ರು. ಅಣ್ಣ ಬರಲಿಲ್ಲ. ಸೊ ನಾನು ಗೇಮ್ ಸ್ಟಾರ್ಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಟೋಟಲಿ ಗೇಮ್ ಆಡೋದಕ್ಕೆ ಹೋಗಿದ್ದು ನಾವು 4 ಜನ. ಈ ಗೇಮ್ ಹೆಂಗಿತ್ತು ಅಂತಂದರೆ ಒಂಥರ ಮಜಾ ಬಂತು. ಈಗ ನೋಡ್ಬೋದು ಯಾರ್ಯಾರು ನಾವು 4 ಜನ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅದು ಫುಲ್ ಟಾಪಿಕ್ ಹೋಗುತ್ತೆ, ಅಲ್ಲಿಂದ ಸ್ವಲ್ಪ ಡ್ರಾಪ್ ಆದಂಗೆ ಆಗುತ್ತೆ. ಸೊ ಈ ಥರ ಡ್ರಾಪ್ ಆಗೋ ಥರ ಕೆಳಗೆ ಹೋಗುತ್ತೆ. ನಾನು ಇದನ್ನು ವಂಡರ್ಲಾದಲ್ಲಿ ಟ್ರೈ ಮಾಡಿದ್ದೀನಿ. ವಂಡರ್ಲಾದಲ್ಲಿ ಡೈರೆಕ್ಟಾಗಿ ಡೈರೆಕ್ಟ್ ಕೆಳಗೆ ಬಂದುಬಿಡುತ್ತೆ. ಅದು ನೆಕ್ಸ್ಟ್ ಲೆವೆಲ್ ಇನ್ನೂ ಭಯ ಆಗುತ್ತೆ. ಬಟ್ ಇದು ಪರವಾಗಿಲ್ಲ, ಸ್ವಲ್ಪ ಆಡ್ಬೋದು. ನಮ್ಮ ಅಣ್ಣನೂ ಈ ಗೇಮ್ ಟ್ರೈ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಪಾಪ ಅವ್ನಿಗೆ ಹೊಟ್ಟೆ ಸರಿ ಇಲ್ಲ, ಪ್ಯೂಕಿಶ್ ಫೀಲ್ ಆಗ್ತಿದೆ ಅಂತ ಹೇಳಿದಕ್ಕೆ ನಾನು ಸುಮ್ಮನೆ ಆದೆ. ಇಲ್ಲ ಅಂದರೆ ಅವನ್ನ ಮಾತ್ರ ಈ ಗೇಮಿಗೆ ಬಿಡ್ತಾ ಇರಲಿಲ್ಲ. ಸೊ ಗೈಸ್, ನಮ್ಮಪ್ಪ ನೆಕ್ಸ್ಟ್ ಲೆವೆಲ್ ಎಕ್ಸೈಟೆಡ್ ಆಗಿದ್ದಾರೆ ಆಡೋದಕ್ಕೆ. ನಮ್ಮಪ್ಪಂಗೆ ಈ ಥರ ಗೇಮ್ಸ್ ಎಲ್ಲ ಅಂದರೆ ತುಂಬ ಇಷ್ಟ. ಸೊ ಇವಾಗ ಇದಕ್ಕೆ ಹೋಗ್ತಾ ಇದ್ದೀವಿ. ಇದು ಹೆಂಗೆ ತಿರುಗಿಸುತ್ತೆ ಅಂದರೆ ಇದು ಫುಲ್ ಗ್ರಾವಿಟಿ ಮೇಲೆ ನಾವು ನಿಂತಿರ್ತೀವಿ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಗ್ರೌಂಡ್ ಕೆಳಗೆ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ನಂಗೆ ಆಲ್ರೆಡಿ ಹೊಟ್ಟೆ ತಳಿಸ್ತಾ ಇದೆ. ಬಿಕಾಸ್ ಆ ರೇಂಜಿಗೆ ಆಟಾಡಿದ್ವಿ ಆಲ್ರೆಡಿ 2 ಗೇಮ್ಗೆ. ಸೊ ಸ್ವಲ್ಪ ಟೈಮ್ ತೊಗೊಂಡು ಹೋಗೋಣ ಅಂತ. ನಮ್ಮಪ್ಪ ಆಲ್ರೆಡಿ ನೋಡಿ ವೆಯ್ಟ್ ಮಾಡೋಂಗಿಲ್ಲ, ಓಡೋಗ್ತವ್ರೆ. ಫಸ್ಟ್ ಹೋಗಬೇಕು ಅಂತ. ಸೊ ಹೋಗೋಣ. ಅವ್ರಿಗೂ ಯಾಕೆ ವೆಯ್ಟ್ ಮಾಡಿಸೋದು ಅಮ್ಮ. ಗೈಸ್, ಲೂಲು ಮಾಲಲ್ಲಿ ನೀವು ಯಾವ ಗೇಮ್ನ ಟ್ರೈ ಮಾಡ್ತಿರೋ ಬಿಡ್ತಿರೋ, ಈ ಗೇಮ್ನ ನೀವೇನಾದರೂ ಮಿಸ್ ಮಾಡ್ಕೊಂಡ್ರೆ ನೀವು ಎಲ್ಲದನ್ನು ಲೈಫಲ್ಲಿ ಮಿಸ್ ಮಾಡ್ಕೊಂಡಂಗೆ. ಸೊ ಇದು ನಾವು ಅಂಟ್ಕೊಂಡು ನಿಂತ್ಕೋಬೇಕು. ಅದು ಗ್ರಾವಿಟಿ ಮೇಲೆ ನಿಂತಿರ್ತೀವಿ. ನೆಕ್ಸ್ಟ್ ಲೆವೆಲ್ ಗೇಮ್ ಇದು. ಸೊ ಗೈಸ್, ಕ್ರೇಜ್ ಇತ್ತು. ನಾನಂತೂ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇವಾಗ ನಮ್ಮ ಮನೆಯವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಹೆಂಗಿತ್ತು? 2 ಗಂಟೆ ಹಂಗಿತ್ತು. ನಿಮ್ಗೆ ಹೆಂಗಿತ್ತಪ್ಪಜ್ಜಿ? ಸೂಪರ್ ಆಗಿತ್ತು. ನಾನು ಆಸ್ಕೆ ಮಂಕೊಂಡಿದ್ದೆ. ಹಣೆಯ 1 kg ಜಾಸ್ತಿ ಕಾಣಿಸ್ತಿದ್ದ ಅಲ್ಲಿ. ಯಶೋ ಫುಲ್ ಕೆಳಗೆ ಹೋಗ್ಬಿಟ್ಟಿದ್ದಾಳೆ. ಹೆಂಗ ಅನಿಸ್ತು ಯಶೋ ನಿಂಗೆ? ಫುಲ್ಲು ಕೈಯೂ ಎತ್ತಕೈತಿಲ್ಲ, ಒಂದೇ ಸಲ ಸ್ಟಾರ್ಟ್ ಆದ ತಕ್ಷಣ ಜಾರೋಗ್ಬಿಟ್ಲು ಅವಳು. ಕ್ರೇಜ್ ಆಗಿತ್ತು ಗೈಸ್, ಮಜಾ ಬಂದು ಆ್ಯಕ್ಚುಲಿ ಆಡೋಕ್ಕೆ. ಸೊ ಗೈಸ್, ಇವಾಗ ಅವ್ರು 3 ಜನ ಬರಬೇಕು. ಆ್ಯಂಡ್ ಈ ಗೇಮ್ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾನು ಇಲ್ಲಿ ತನಕ ಇದನ್ನು ಟ್ರೈ ಮಾಡಿಲ್ಲ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸಿ, ಒಂದೇ ಸಲ ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋಡೋಣ. ನಮ್ಮ ಅಣ್ಣ ಬರಲ್ಲ ಅಂತ ಎಷ್ಟು ಹೋಗೋಣ ಅಂತ ಅದೇ ಆಟ ಆಡ್ತಾ ಇದ್ದಾರೆ ಅವರು. ಬಟ್ ನೆಕ್ಸ್ಟ್ ಲೆವೆಲ್ ಇತ್ತದು. ಒಂದು ಕಡೆ ಈ ಕಡೆ ಕುಲ್ಕೋದು, ಒಂದು ಕಡೆ ಈ ಕಡೆ ಕುಲ್ಕೋದು. ತಿಂದಿದ್ದೆಲ್ಲ ಒಟ್ನಲ್ಲಿ ಹೊರಗೆ ಬಿಡಬೇಕು, ಆ ಥರ ಇತ್ತು. ಸೊ ಇಲ್ಲೊಂದು ಗೇಮ್ ಇದೆ. ಸೊ ಇದ್ರ ಮೇಲೆ ಹೊಡಿಯೋ ಥರ, ವೆಯ್ಟು ಹೊಡಿಯೋ ಥರ. ಸೊ ಇವ್ರು ಆಡ್ತಾರೆ, ನೋಡೋಣ. ಇಂಟ್ರೆಸ್ಟ್ ಇದ್ದರೆ ಆಡ್ಸೋಣ. ಅದು ಕಾರ್ಡು ಇದು ಮಾಡಬೇಕು, ಕಾರ್ಡ್ ಟ್ಯಾಪ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ರಿ ಇವಾಗ, ಪ್ರಾಕ್ಟೀಸ್. ಹಾಂ, ರೆಡಿ. $8.95. ಇನ್ನೊಂದ್ಸಲ ಆಡ್ತೀರಾ? ಹಾಂ, ಆಡ್ರಿ. ಹೊಡಿರಿ. ಸೊ ಗೈಸ್, ಇವಾಗ ನಮ್ಮ ಅಣ್ಣ ಆಡ್ತಾ ಇದ್ದಾನೆ. ನೋಡೋಣ ಅವನು ಹೆಂಗೆ ಆಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸಿ. ಓ ಕ್ರೇಜಿ. ನಮ್ಮಣ್ಣ ರೆಕಾರ್ಡ್ ಬ್ರೇಕ್ ಮಾಡಿದ್ದಾನೆ ಇವತ್ತು. ಸೊ ಗೈಸ್, ನಮ್ಮ ಅಣ್ಣಂಗೆ ಫಸ್ಟ್ ಆಡಲ್ಲ ಅಂತಿದ್ದ. ಇವಾಗ ಸೆಕೆಂಡ್ ರೌಂಡ್ ಹೋಗಿದ್ದಾನೆ. ನೋಡೋಣ ಅವ್ನು ಹೆಂಗೆ ಆಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಅಲ್ಲಿಗೆ ಈ ಆಟ ಸಾಕು ಅನ್ಸುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗೋಣ. ಎಷ್ಟು ಇಂಟ್ರೆಸ್ಟ್ ಇಲ್ಲ, ನಮ್ಮ ಮನೆ ತಳ್ತಾವೆ. ಸೊ ಇವಾಗ ಇಲ್ಲಿ ಹೋಗ್ತಾ ಇದೆಯಲ್ಲ, ಸೊ ಇದಕ್ಕೆ ಹೋಗ್ತಾ ಇದೀವಿ ಇವಾಗ ನಾವು, ಈ ಆಟಕ್ಕೆ. ನೋಡೋಣ ಈ ಆಟ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು.
ಈ ಗೇಮ್ಗೆ ಅಣ್ಣ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ದ. ಸೊ ಹಾಗಾಗಿ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದರಲ್ಲಿ ನಾನು ಯಶು ಒಟ್ಟಿಗೆ ಕೂತ್ಕೊಂಡ್ವಿ ಮತ್ತು ಅಪ್ಪ ಅಮ್ಮ ಒಟ್ಟಿಗೆ ಕೂತ್ಕೊಂಡ್ರು. ಸೊ ನನಗೆ ಒನ್ ಆಫ್ ದ ವೇಸ್ಟ್ ಗೇಮ್ ಅಂತಂದರೆ ಇದೇ ಅನಿಸಿದ್ದು, ಆಡ್ದಂಗೆ ಅನ್ನಿಸ್ಲಿಲ್ಲ. ಸೊ ಅಷ್ಟು ಬೇಗ ಮುಗ್ದೋದಂಥ ಆಟ ಇದು. ಯೂಶಲಿ ಎಲ್ಲ ಗೇಮ್ದು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರುತ್ತೆ ಆ್ಯಂಡ್ ಆಡ್ದಂಗೆ ಅನಿಸುತ್ತೆ. ಸೊ ಇದು ಆಡ್ದಂಗೆ ಅನ್ನಿಸ್ಲಿಲ್ಲ. ಸೊ ಹಂಗಾಗಿ ನಾನು ಯಶು ಮಧ್ಯದಲ್ಲಿ ಮಾತಾಡ್ಕೊಂಡು ಕೂತಿದ್ವಿ. ಇವಾಗ ಹೋಗಿದ್ವಲ್ಲ ಗೇಮು ತುಂಬ ಬೇಕಾರ ಅನ್ನಿಸ್ತು, ಯೂಸೇ ಇಲ್ಲ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಜಾಸ್ತಿ ಹೊತ್ತು ಆಟಾಡಿಸ್ಲಿಲ್ಲ ಆ್ಯಂಡ್ ವರ್ತ್ ಅಂತಾನು ಅನಿಸ್ಲಿಲ್ಲ. ಸೊ ಇವಾಗ ನೆಕ್ಸ್ಟು ಡ್ಯಾಶಿಂಗ್ ಕಾರ್ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಡ್ಯಾಶಿಂಗ್ ಕಾರ್ ಆಡೋಣ ಅಂತ ಹೇಳ್ದ, ಅವನೇ ಬಾಯ್ಬಿಟ್ಟು. ಸೊ ಹಾಗಾಗಿ ಈಗ ನೆಕ್ಸ್ಟ್ ಅದಕ್ಕೆ ಹೋಗಬೇಕು. ಇವಾಗ ಸ್ವಲ್ಪ ಜನ ಆಲ್ರೆಡಿ ಕೂತಿದ್ದಾರೆ. ಸೊ ಅದಾದಮೇಲೆ ಮೇ ಬಿ ನಾವು ಹೋಗೋಣ ಇದಕ್ಕೆ. ನಮ್ಮ ಅಪ್ಪಾಜಿನ ಕರೀತಾ ಇದ್ದೀನಿ, ಅವ್ರು ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಕಳ್ದೋಗ್ಬಿಟ್ಟಿದ್ದಾರೆ. ಆಡೋಣ ಇದು ಆಡೋಣ ನಡೀರಿ. ಸೊ ಇದು ಇಬ್ಬರು ಇದ್ದಾರೆ ನೋಡ್ರಿ, ನಾನು ಆಡ್ತೀನಿ ನೀನು ಕಿತ್ತಾಡ್ಕೊಂಡು ಇಬ್ಬರು ನೆಟ್ಟಿಗೆ ಆಡ್ತಾ ಇಲ್ಲ, ಡಿಕ್ಕಿ ಹೊಡ್ಕೊಂಡು ಆಡ್ತಾ ಇದ್ದಾರೆ. ಇನ್ನೊಂದ್ಸಲ ಡಿಕ್ಕಿ. ಅಯ್ಯೋ ಇದು ಆ್ಯಕ್ಚುಲಿ ಆಡೋಕ್ಕಿಂತ ನೋಡೋದಕ್ಕೆ ಮಜಾ ಗೇಮು. ಹೋಗ್ತಾನೆ ಇಲ್ಲ ಗಾಡಿಯವ್ರದ್ದು. ಅಯ್ಯೋ. ಸೊ ಗೈಸ್ ಫೈನಲಿ ನಾವೆಲ್ಲ ಆಡಿದ್ವಿ. ನಮ್ಮಮ್ಮ ನನ್ನ ಜೊತೆ ಕೂತಿದ್ರು. ಅಮ್ಮ ಹಿಂದಕ್ಕೆ ಹೊಡಿತಾರೆ ಹಂಗೆ ಹೇಳ್ಕೊಂಡು ಫುಲ್ ಹೇಳ್ತಾ ಇದ್ರು. ಮಜಾ ಇತ್ತು ಆ್ಯಕ್ಚುಲಿ ಆಟ. ಹಾಂ ಸೊ ಗೈಸ್ ಇಷ್ಟು ನಂಗೆ ಕೆಳಗಡೆ ಆಡಿದ್ದಾಯಿತು. ಇವಾಗ ಮೇಲ್ಗಡೆ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇನೋ ಕ್ಲೈಮ್ ರೇಸ್ ಅಂತ ಆ ಕಡೆ ಏನೋ ಇದೆ ಆ್ಯಂಡ್ ಇಲ್ಲಿ ಮೇಲ್ಗಡೆ ಏನೋ ಬೌಲಿಂಗ್ ಎಲ್ಲ ಇರ್ಬೋದು ಅಂತ ನೋಡೋಕೆ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಲೆಟ್ಸ್ ಸಿ ವಾಟ್ ಈಸ್ ದೇರ್ ಹಿಯರ್. ಓ ಇದು ಬೌನ್ಸಿಂಗ್ದೇನೋ ಇದೆ ನೋಡಿ. ಸೊ ಇದ್ರದ್ದು ನಮ್ಮ ಪ್ರಕಾರ ನಮಗೆ ಇಲ್ಲಿ ವರ್ಕೌಟ್ ಆಗಲ್ಲ. ಈ ಕಡೆ ಕಾಫಿದೇನೋ ಇದೆ ಇದಕ್ಕೆ ಹೊರಗಡೆ. ಹಾಂ ಚಪ್ಪಲಿ ಅಲ್ಲೇ ಇಡ್ತಾರೆ ಅನ್ಸುತ್ತೆ. ಸೊ ವೈಸ್ ಇವಾಗ ಈ ಬೌಲಿಂಗ್ ಏರಿಯಾಗೆ ಬಂದಿದ್ದೀವಿ. ಸೊ ನಮ್ಮ ಅಣ್ಣ ಮತ್ತೆ ಅದಕ್ಕೆ ಬೌಲಿಂಗ್ ಆಡ್ತೀವಿ ಅಂತ ಹೇಳಿದ್ರು. ಸೊ ಲಾಸ್ಟ್ ಕಾರ್ಡಲ್ಲಿರೋ ದುಡ್ಡು ಲಾಸ್ಟ್ ಅದೇ ಇರೋದು. ಸೊ ಅವರು ಸಾಕ್ಸ್ ತಂದಿಲ್ಲ. ಸೊ ಇವಾಗ ಅದನ್ನು ಆಡ್ತಾ ಇದ್ದಾರೆ ಅವರು. ನನಗೆ ಬೌಲಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ನಂದು ಎಕ್ಸ್ಟೆನ್ಷನ್ಸ್ ಬೇರೆ ಇದಲ್ಲ, ನೋವಾಗುತ್ತೆ ಇದು ಬೌಲಿಂಗ್ ಆಡೋಕ್ಕೋದ್ರೆ ಹಿಂಗೇನೆ. ಸೊ ಹಾಗಾಗಿ ಅವ್ರು ಆಡ್ತಾರೆ, ನಾವು ಅದನ್ನು ನೋಡಿ ಮಜಾ ತಗೋತೀವಿ ಅಷ್ಟೇ. ಸೊ ರೆಡಿನಾ? ರೆಡಿ. ಸೊ ಶೂಸ್ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಹಾಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಟೈಮ್ ನೀವ್ಯಾರು ಬರ್ತಿದ್ರೆ ಸಾಕ್ಸ್ ಎಲ್ಲ ತೊಗೊಂಡು ಹೋಗಿ. ಸೊ ಇವಾಗ ಇಲ್ಲಿಂದ ಹೋಗಬೇಕು. ಇಲ್ಲಿ ಪೂಲೆಲ್ಲ ಇದೆ ಆಡೋದಕ್ಕೆ. ಕಸ್ಟಮರ್ ಜಾಸ್ತಿ ಇದ್ದರೆ ಇಲ್ಲಿ ಒಳಗಡೆ ಬರೋದು ಬಿಡಲ್ವಂತೆ ಆಡ್ದಲ್ಲೇ ಇರೋರಿಗೆ. ಸೊ ಕಸ್ಟಮರ್ ಜಾಸ್ತಿ ಇಲ್ದಲ್ಲೇ ಇರೋದ್ರಿಂದ ಬಿಟ್ಟಿದ್ದಾರೆ ನಮಗೆ. ಸೊ ಐ ಆಮ್ ವೆರಿ ಗ್ಲ್ಯಾಡ್. ಇಷ್ಟು ಅಟ್ಲೀಸ್ಟ್ ಒಳ್ಳೆ ಮನಸ್ಸಾದರೂ ಇದೆ ಅವರಿಗೆ ಬಿಡೋದಕ್ಕೆ. ಸೊ ಈಗ ಅವರೆಲ್ಲ ಸಾಕ್ಸು ಎಲ್ಲ ಹಾಕೋತಾ ಇದ್ದಾರೆ ಆಡೋದಕ್ಕೆ. ಸೊ ಗೈಸ್ ಇಲ್ಲಿ ಮಷೀನ್ ಇದೆ ನೋಡಿ. ಇಲ್ಲಿ ಎಷ್ಟು ನೇಮೇ ಕಾಣಿಸ್ತಿಲ್ಲ, ಎಂಟರ್ ಮಾಡಿದ್ದೀನಿ ಕಿರಣ್ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅವ್ರಿಗೆ ಅಷ್ಟು ಬಾಲ್ಸ್ ಇರೋದು, ಎಷ್ಟು ಬಾಲ್ಸ್ ಆಡ್ಬೋದು, 20 ಬಾಲ್ಸ್ ಆಡ್ಬೋದು. ಸೊ ಅವರಿಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ನೋಡೋಣ. ಗೈಸ್ ಇವಾಗ ನಮ್ಮಣ್ಣ ಒಂದು ಆಟ ಆಡ್ದ. ಸೊ ಒಂದು ಆಟದಲ್ಲಿ ಪೂರಾ ಬಾಲ್ ಕ್ಲಿಯರ್ ಆಗಲಿಲ್ಲ ಅಂದರೆ 2 ಚಾನ್ಸ್ ಇರುತ್ತೆ. ಸೊ ಒಂದು ಆಟಕ್ಕೆ 2 ಬಾಲ್ ಇರುತ್ತೆ ಒಬ್ಬೊಬ್ಬರಿಗೆ. ಸೊ ಆ ಥರ ಇವಾಗ ಯಶುಗೆ ನಮ್ಮಣ್ಣ ಹೆಂಗೆ ಆಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾನೆ. ಎಷ್ಟು ಸೈಡಲ್ಲಿ ಹೋಗ್ತಿದೆ ಗೈಸ್, ಫಸ್ಟ್ ಟೈಮ್ ಮಾಡ್ತಿರೋದು ಅನ್ಸುತ್ತೆ. ಆ್ಯಂಡ್ ಯಾರ್ಯಾರಿಗೆ ಏನೇನೋ ಹುಚ್ಚಾದರೆ ನನ್ನ ನೇಸ್ನ ತುಂಬ ಚೆನ್ನಾಗಿ ಮಾಡಿಸ್ಕೊಂಡು ಅವಾಗವಾಗ ಅದನ್ನು ನೋಡ್ಕೊಂಡು ಕೂತ್ಕೊಳ್ಳೋ ಹುಚ್ಚು. ಸೊ ಇಷ್ಟೇ ಲೈಫ್, ಇನ್ನೇನಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಖುಷಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ನಮ್ಮಣ್ಣ ಆಡ್ತಾ ಇದ್ದಾನೆ. ಬಿತ್ತು ಪೂರ ಹೋಯ್ತು ಆಲ್ ಕ್ಲಿಯರ್. ನೋಡಿದ್ಲು ಹಾಂ ನಂದ್ರಲ್ಲಿ ಒಂದು ನೋಡ್ತಿದ್ಲು ಅವಳು. ಹಾಂ ನಂದು ಕವಳ ಒಂದು ನಂದು. ಸೊ ಗೈಸ್ ಯಶುದ್ದು 33 ಆಗಿದೆ, ಅಣ್ಣಂದು 92 ಆಗಿದೆ. ಇವರಿಬ್ರು ಅವಾಗವಾಗ ಮಿಕ್ಸ್ ಮಾಡ್ಕೊಂಡು ಆಟಾಡ್ತಾ ಇದ್ದಾರಂತೆ. ಹೌದಾ? ಸೊ ಫೈನಲಿ ನನಗೆ ಇದೊಂದು ಫ್ಲೇವರ್ ಏನೋ ಸಜೆಸ್ಟ್ ಮಾಡಿದ್ರು, ಇದು ನಾನು ತೊಗೊಂಡೆ. ಆ್ಯಂಡ್ ಅಣ್ಣ ಬ್ಲೂಬೆರಿ ಫ್ಲೇವರಲ್ಲಿ ತೊಗೊಂಡ. ಸೊ ಅದು ಆ್ಯಕ್ಚುಲಿ ಚೆನ್ನಾಗಿತ್ತು ಇದಕ್ಕಿಂತ ಜಾಸ್ತಿ. ಸೊ ನಾನು ಯೂಶ್ವಲಿ ಹೆಂಗಪ್ಪ ಅಂತಂದರೆ ಕ್ಯಾಪೆಚಿನೋ ತೊಗೋತೀನಿ, ತಿರಮಿಸುನು ಕೇಳಿದೆ, ಅದು ಇಲ್ಲ ಅಂತ ಹೇಳಿದ್ರು. ಸೊ ನನಗೆ ಇತ್ತೀಚೆಗೆ ಬೋಬಾ ಕಾಫಿ ತುಂಬ ಇಷ್ಟ ಆಗ್ತಾಯಿದೆ. ಸೊ ಜಾಸ್ತಿ ಕುಡಿತಾ ಇದ್ದೀನಿ. ಗೈಸ್ ನಾವು ಯೂಶ್ವಲಿ ಮಂತ್ರಲ್ಲಿ ತೊಗೋತೀವಿ. ಇವತ್ತು ಲೂಲೂಲಿ ನೋಡಿ ಇವಾಗ ಸ್ವಲ್ಪ ಏನಾದ್ರು ಕುಡಿಬೋದು ಅಂತ ಅನ್ನಿಸ್ತು, ಹೊಟ್ಟೆಲಿ ಜಾಗ ಇದೆ ಅಂತ ಅನ್ನಿಸ್ತು, ತೊಗೊಂಡ್ವಿ. ಸೊ ಇವಾಗ ಒಂದೊಂದನೇ ನಾವು 3 ಜನ ಶೇರ್ ಮಾಡಿದ್ವಿ, ನಾನು, ಅಪ್ಪ, ಅಮ್ಮ. ಆಮೇಲೆ ಇಷ್ಟ ಆಗಲಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ.
ಫೋನಲ್ಲಿ ಇವಾಗ 3% ಚಾರ್ಜ್ ಇದೆ. ಸೊ ಅವ್ರಿಗೆ ಆಗಲೇ ಊಟ ಮಾಡಿರ್ಲಿಲ್ವಲ್ಲ, ಇವಾಗ ಹೊಟ್ಟೆ ಸಿದೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾವಿವಾಗ ವೆಯ್ಟಿಂಗು 3%ಅಲ್ಲಿ ಎಷ್ಟು ರೆಕಾರ್ಡ್ ಮಾಡ್ಬೋದೋ ಎಷ್ಟು ವ್ಲಾಗ್ ಮಾಡ್ಬೋದೋ ಗೊತ್ತಿಲ್ಲ, ನೋಡೋಣ. ಸೊ ಗೈಸ್ ಇವತ್ತು ಸ್ನೋ ವರ್ಲ್ಡ್ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ, ಬಿಕಾಸ್ ಆಲ್ರೆಡಿ ತುಂಬ ಲೇಟ್ ಆಗಿತ್ತು ಆ್ಯಂಡ್ ಎಲ್ಲರೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಹೆಂಗಿತ್ತಪ್ಪಾಜಿ ಇವತ್ತು? ಸೂಪರ್ ಆಗಿತ್ತು, ಸಖತ್ ಎಂಜಾಯ್ ಮಾಡಿದ್ದಾರೆ. ಸೊ ಇವತ್ತಿನ ಕ್ಯಾಶಿಯರು ನಮ್ಮ ಶಾಪಲ್ಲಿ ಅಪ್ಪ ಇವತ್ತು. ಸೊ ಅಮ್ಮ ಇವತ್ತು ಅವ್ರದ್ದು ನೇಲ್ ಮಾಡಿಸ್ಕೊತಿದ್ದಾರೆ. ಸೊ ಫೈನಲಿ ಮನೆಗೆ ಹೋದ್ಮೇಲೆ ಅಮ್ಮಂಗೆ ಕೇಳಿದೆ ಖುಷಿನಾ ಅಂತ ಹೇಳಿಬಿಟ್ಟು. ಹಾಂ ಖುಷಿ ಆಯಿತು, ಖುಷಿ ಆಗಲ್ವಾ ಅಂತಂದರು. ಸೊ ನನಗಷ್ಟೇ ಬೇಕಾಗಿದೆ, ನನ್ನ ಜೊತೆ ಇರೋರು ಖುಷಿ ಇದ್ದರೆ ನನಗೂ ಖುಷಿನೇ. ಸೊ ನೀವು ಎಂಜಾಯ್ ಮಾಡಿದಿರಾ ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.